Hi everybody, welcome back to Raman Tutorials once again. Today we are going to discuss a very important topic in general English, that is pronouns and their usage part 1. So this is for all, that is for GPSTR, HSTR, Group C, lecturer recruitment and 1 to 5 CET CRIs for competitive examinations. Friends, Raman Tutorial for GK. For subscription, please contact 821-7670-405 and 6361153623. It is our WhatsApp number. Join our Telegram channel for the link given below. Let us start the today's session. So this is very, very important, that is pronoun. So what is a pronoun? Pro means for, noun means name. The word which is used instead of noun or in place of noun, we call it as a pronoun. Pronoun andre ಏನು? Pronoun andre ಕನ್ನಡದಲ್ಲಿ ನಾವು ಅದಕ್ಕೆ ಸರ್ವನಾಮ ಅಂತ ಹೇಳ್ತೀವಿ. If you see the word pronoun, pro ಅಂದರೆ for and noun ಅಂದರೆ ನಾಮಪದ. ನಾಮಪದದ ಬದಲಾಗಿ ಉಪಯೋಗಿಸಿದಂಥ ಪದಕ್ಕೆ ನಾವು pronoun ಅಂತ ಹೇಳುತ್ತೇವೆ. So pronoun is a word that replaces a noun. For example, ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ. Rama met Ramya in Bangalore. He first saw her in a restaurant. ಇಲ್ಲಿ ರಾಮ met ರಮ್ಯಾ. ರಾಮ ಮತ್ತು ರಮ್ಯಾ ಎರಡು ನೌನ್ ಇದೆ. ಬ್ಯಾಂಗ್ಳೂರ್ ಇದನ್ನು ನೌನ್ ಇದೆ. ರಾಮ ಮೆಟ್ ರಮ್ಯಾ ಇನ್ ಬೆಂಗಳೂರು. ರಾಮನು ರಮ್ಯಾಳನ್ನು ಬೆಂಗಳೂರಿನಲ್ಲಿ ಭೇಟಿಯಾದ. ಹಿ ಫಸ್ಟ್ ಸಾ ಹರ್ ಇನ್ ಅ ರೆಸ್ಟೋರೆಂಟ್. ಅವನು ಅವಳನ್ನು ಮೊದಲನೆಯದಾಗಿ ರೆಸ್ಟೋರೆಂಟ್ನಲ್ಲಿ ಭೇಟಿಯಾದ. ಇಲ್ಲಿ ಹಿ ಬರ್ತಾ ಇದೆ ಮತ್ತು ಇಲ್ಲಿ ಹರ್ ಬರ್ತಾ ಇದೆ. ಸೊ ಹಿ ನಾವು ರಾಮನ ಬದಲಾಗಿ ಉಪಯೋಗ ಮಾಡ್ತಾ ಇದ್ದೀವಿ, ಹರ್ ಇದು ರಮ್ಯ ಬದಲಾಗಿ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಬೋತ್ ಆರ್ ಕಾಲ್ಡ್ ಪ್ರೊನೌನ್ಸ್. ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ದ ಪ್ಲೇಯರ್ಸ್ ಆರ್ ಅರೈವಿಂಗ್ ಇನ್ ಟು ದ ಫೀಲ್ಡ್. ದೇ ಲುಕ್ ಸೂಪರ್ಬ್ ಇನ್ ದ ಕಲರ್ಫುಲ್ ಡ್ರೆಸ್ಸಸ್. ದ ಪ್ಲೇಯರ್ಸ್ ಆರ್ ಅರೈವಿಂಗ್ ಇನ್ ಟು ದ ಫೀಲ್ಡ್. They look superb in their colorful dresses. The players ಏನಿದೆ ಇದು noun ಇದೆ, it's a noun. And in the second sentence, they look superb. They ಅಂದರೆ ಯಾರು? They ಅಂದರೆ the players. They means the players. So instead of using that players again, we use they. Players use ಮಾಡೋ ಬದಲಾಗಿ ನಾವೇನು ಮಾಡ್ತಾ ಇದ್ದೀವಿ? ಅವರು ಅಂತ ಹೇಳ್ತಾ ಇದ್ದೀವಿ. So that this they ಏನಿದೆ ಇದು pronoun ಇದೆ. Here the pronoun they replaces the noun the players. Once again there is a definition. A pronoun is a word that replaces anything functioning as a noun. This includes, ಇದರಲ್ಲಿ ಏನೇನು ಬರುತ್ತೆ? A noun, a singular word noun. ಅಂದರೆ ಏಕವಚನ ನಾಮಪದ ಅಂತ ನಾವು ಹೇಳ್ಬೋದು. The players are arriving into the field. ಇದರಲ್ಲಿ ಏನಿದೆ? ಇದು ಪ್ಲೂರಲ್ ಇದೆ. They look superb in their colorful dresses. They, it is used for the players. ಇದು ಬಹುವಚನವಿದೆ. We use the players, ದ ಬದಲಾಗಿ ನಾವು ದೇ ಉಪಯೋಗ ಮಾಡ್ತಾ ಇದ್ದೀವಿ. ರಾಮ್ ದ ಬದಲಾಗಿ ನಾವು ಹಿ ಉಪಯೋಗ ಮಾಡ್ತಾ ಇದ್ದೀವಿ. ರಮ್ಯಾ ಬಂದಲ್ಲಿ ನಾವು ಶಿ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ದ ಪ್ಲೇಯರ್ಸ್ ರಾಮ್ ಆ್ಯಂಡ್ ರಮ್ಯಾ ಆರ್ ನೌನ್ಸ್, ವೆರಾಸ್ ದೇ ಹಿ ಶಿ ಆರ್ ಪ್ರೊನೌನ್ಸ್. ಕೆಲವೊಮ್ಮೆ ಏನಾಗುತ್ತೆ, ನಾವು ನಾಮಪದದ ಬದಲಾಗಿ ನೌನ್ ಫ್ರೇಸ್ ಉಪಯೋಗ ಮಾಡ್ತೀವಿ. ಈಗ ಫ್ರೇಸ್ ಅಂದರೆ ಏನು? ಅ ಫ್ರೇಸ್ ಇಸ್ ಅ ವರ್ಡ್, ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ ದಟ್ ಮೇಕ್ಸ್ ಸೆನ್ಸ್ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್ ಇಸ್ ಕಾಲ್ಡ್ ಅ ಫ್ರೇಸ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅ ಫ್ರೇಸ್. ಇದು ಫ್ರೇಸ್ದ ಡೆಫಿನೇಷನ್ ಇದೆ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ಈಗ ಒಂದು ನೌನ್ ಇದೆ, ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಪದನೂ ಎಕ್ಸ್ಟ್ರಾ ಬಂದರೆ ಅದು ಫ್ರೇಸ್ ಆಗುತ್ತೆ. ಈಗ ಒಂದು ಪದ ಇದ್ದರೆ ಅದನ್ನು ನಾವೇನಂತೀವಿ? ವರ್ಡ್ ಅಂತ ಹೇಳ್ತೀವಿ. ಒಂದರಿಂದ ಹೆಚ್ಚು ಪದಗಳು ಬಂದವು, ಅರ್ಥ ಒಂದೇ ಇರುತ್ತೆ, ಅದಕ್ಕೆ ನಾವು ಫ್ರೇಸ್ ಅಂತ ಹೇಳ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ. ಬಾಯ್ ಪ್ಲೇಸ್ ಫುಟ್ಬಾಲ್. ನಾನು ಹೇಳ್ತಾ ಇದ್ದೀನಿ ಬಾಯ್ ಪ್ಲೇಸ್ ಫುಟ್ಬಾಲ್, ಹುಡುಗನು ಫುಟ್ಬಾಲ್ ಆಡ್ತಾನೆ ಅಂತ ಹೇಳ್ತೀನಿ. ಈಗ ಬಾಯ್ ಏನಿದೆ ಈಸ್ ಅ ವರ್ಡ್. ಬಾಯ್ ಈಸ್ ಅ ವರ್ಡ್. ಈಗ ಆ ಬಾಯ್ ಜೊತೆಯಲ್ಲಿ ನಾನು ಅ ಬಾಯ್ ಅಂತ ಹೇಳಿದೆ ಅಥವಾ ದ ಬಾಯ್ ಅಂತ ಹೇಳಿದರೆ ಅದು ಫ್ರೇಸ್ ಆಗಿಬಿಡುತ್ತೆ. ಬಿಕಾಸ್ ದೇರ್ ಆರ್ ಟೂ ವರ್ಡ್ಸ್ ಬಟ್ ಇಟ್ ರೆಫರ್ಸ್ ಟು ಓನ್ಲಿ ಒನ್ ಪರ್ಸನ್. ಸೊ ದ್ಯಾಟ್ ಗ್ರೂಪ್ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಅ ಫ್ರೇಸ್. ನೆನಪಿನಲ್ಲಿ ಇಟ್ಕೋರಿ, ಫ್ರೇಸ್ ಅಂದರೆ ಒಂದು ಶಬ್ದ ಇರೋದಿಲ್ಲ, ಅದು 2 ಇರ್ಬೋದು, 3 ಇರ್ಬೋದು, 4 ಇರಬಹುದು. ಆದರೆ ಅರ್ಥ ಏನಾಗುತ್ತೆ? ಆ ಹೋಲ್ ಗ್ರೂಪ್ ಒಂದನ್ನು ತಗೊಂಡ ಮೇಲೆ ಅದು ಒಂದು ಫ್ರೇಸ್ ಆಗುತ್ತೆ. ಇಟ್ಸ್ ಅ ಮಲ್ಟಿ ವರ್ಡ್ ನೌನ್ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕ್ಯಾನ್ ಯು ಸಿ ದ ಪಿಕ್ಚರ್ ಹಿಯರ್?
ದಿಸ್ ಇಸ್ ಅ ಪಿಕ್ಚರ್ ಆಫ್ ಅ ಫಾಕ್ಸ್. ಇದು ಒಂದು ಫಾಕ್ಸ್ ಇದೆ. ಇದ್ರ ಬಗ್ಗೆ ಇಲ್ಲಿ ಸೆಂಟೆನ್ಸ್ ಇದೆ ನೋಡಿ. ದೇರ್ ಇಸ್ ಒನ್ ಸೆಂಟೆನ್ಸ್. ದ ಆರ್ಕ್ಟಿಕ್ ಫಾಕ್ಸ್ ಹ್ಯಾಂಡಲ್ಸ್ ದ ಕೋಲ್ಡ್ ಬೆಟರ್ ದ್ಯಾನ್ ಮೋಸ್ಟ್ ಆ್ಯನಿಮಲ್ಸ್ ಆನ್ ಅರ್ತ್. It does not feel cold until the temperature drops to minus 70 degrees Celsius. The Arctic fox handles the cold better than most animals on earth. ಇಲ್ಲಿ ಏನಿದೆ, ದ ಆರ್ಕ್ಟಿಕ್ ಫಾಕ್ಸ್ ನೋಡಿ, ದಿಸ್ ಇಸ್ ಅ ಫ್ರೇಸ್, 1 2 3 ವರ್ಡ್ಸ್ ಆರ್ ದೇರ್, ಬಟ್ ಇಟ್ ಇಸ್ ಓನ್ಲಿ ಒನ್ ಥಿಂಗ್, ದಿಸ್ ಇಸ್ ಓನ್ಲಿ ಒನ್ ಆ್ಯನಿಮಲ್. ದ ಆರ್ಕ್ಟಿಕ್ ಫಾಕ್ಸ್ ಇಸ್ ಅ ಫ್ರೇಸ್. ಈ ಟೋಟಲ್ ಫ್ರೇಸನ್ನು ನಾವು ಏನು ಮಾಡ್ಬೋದು, ಕೇವಲ ಒಂದು ಪ್ರೊನೌನ್ಲಿಂದ ರಿಪ್ಲೇಸ್ ಮಾಡ್ಬೋದು. ಇಲ್ಲಿ ದ ಆರ್ಕ್ಟಿಕ್ ಫಾಕ್ಸ್ ಬದಲಾಗಿ ನಾವೇನು ಮಾಡ್ತಾ ಇದ್ದೀವಿ, ಇಟ್ ಉಪಯೋಗ ಮಾಡ್ತಾ ಇದ್ದೀವಿ, ಆ್ಯಂಡ್ ಇಟ್ ಈಸ್ ಅ ಪ್ರೊನೌನ್. ಕೆಲವೊಮ್ಮೆ ಏನಾಗುತ್ತೆ, ಸೊ ಹಿಯರ್ ದ ಪ್ರೊನೌನ್ ಇಟ್ ರಿಪ್ಲೇಸಸ್ ದ ನೌನ್ ಫ್ರೇಸ್ ದಟ್ ಈಸ್ ದ ಆರ್ಕ್ಟಿಕ್ ಫಾಕ್ಸ್. ಒಮ್ಮೊಮ್ಮೆ ನಾವು ಕ್ಲಾಸ್ ಉಪಯೋಗ ಮಾಡ್ತೀವಿ. ಈಗ ಕ್ಲಾಸ್ ಅಂದರೆ ಏನು? ಕ್ಲಾಸ್ ಸಿಂಪ್ಲಿ ಹೇಳಬೇಕಾದ್ರೆ ಕ್ಲಾಸ್ ಈಸ್ ಅ ಸೆಂಟೆನ್ಸ್ ವಿಚ್ ಕೆನಾಟ್ ಸ್ಟ್ಯಾಂಡ್ ಅಲೋನ್ ಅಂತ ಹೇಳ್ಬೋದು. ಸೆಂಟೆನ್ಸ್ನಲ್ಲಿ ಕ್ಲಾಸ್ನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೆಂಟೆನ್ಸ್ನಲ್ಲಿ ಏನು ಹೇಳ್ತೀವಿ ನಾವು, ಇಟ್ಸ್ ಅ ಗ್ರೂಪ್ ಆಫ್ ವರ್ಡ್ ದ್ಯಾಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಈಸ್ ಕಾಲ್ಡ್ ಅ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದು ಶಬ್ದಗಳ ಗುಂಪು ಮತ್ತು ಪೂರ್ಣವಾಗಿ ಅರ್ಥ ಕೊಟ್ಟರೆ ಅದಕ್ಕೆ ನಾವು ಸೆಂಟೆನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಕ್ವಾಲಿಟಿ ಸೆಂಟೆನ್ಸ್ ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ, ದ ಸೆಂಟೆನ್ಸ್ ಹ್ಯಾಸ್ 2 ಪಾರ್ಟ್ಸ್. ಅದರಲ್ಲಿ 2 ಪಾರ್ಟ್ಸ್ ಇರುತ್ತೆ, ಒಂದು ಸಬ್ಜೆಕ್ಟು, ಇನ್ನೊಂದು ಪ್ರೆಡಿಕೇಟ್ ಪಾರ್ಟ್ ಇರುತ್ತೆ. ಸೊ ಕ್ಲಾಸ್ ಏನಾಗುತ್ತೆ, ಕ್ಲಾಸ್ನಲ್ಲಿನೂ ಸಬ್ಜೆಕ್ಟ್ ಇರುತ್ತೆ, ಕ್ಲಾಸ್ನಲ್ಲಿನೂ ಪ್ರೆಡಿಕೇಟ್ ಇರುತ್ತೆ. ಅಂದರೆ ಇಫ್ ಯು ಸಿ ದ ಡೆಫಿನಿಷನ್ ಆಫ್ ಅ ಕ್ಲಾಸ್ ಡೆಫಿನಿಷನ್ ಇದೆ, ದ ಕ್ಲಾಸ್ ಮಸ್ಟ್ ಹ್ಯಾವ್ ಅ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್, ದ ಫಸ್ಟ್ ಕಂಡೀಷನ್. The clause must have a subject and predicate, and it must be a part of a large sentence. ಕ್ಲಾಸ್ನಲ್ಲಿ ಏನಿರಬೇಕು, ಸಬ್ಜೆಕ್ಟ್ ಮತ್ತು ಪ್ರಿಡಿಕೇಟ್, ಇದು ಸೆಂಟೆನ್ಸ್ ಇದ್ದೇ ಇರುತ್ತೆ. ಆದರೆ ಎರಡನೇ ಕಂಡೀಷನ್ ಏನಿರುತ್ತೆ, ಇಟ್ ಮಸ್ಟ್ ಬಿ ಎ ಪಾರ್ಟ್ ಆಫ್ ಎ ಲಾರ್ಜ್ ಸೆಂಟೆನ್ಸ್. ಅದು ಇನ್ನೊಂದು ಸೆಂಟೆನ್ಸ್ನ ಭಾಗವಾಗಿರಬೇಕು. ಅದನ್ನು ನಾವು ಅದನ್ನು ಕ್ಲಾಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಅ ಮಲ್ಟಿ ವರ್ಡ್ ನೌನ್ ವಿತ್ ಇಟ್ಸ್ ಓನ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ನೋಡಿ, ವಿ ಅಂಡರ್ಸ್ಟ್ಯಾಂಡ್ ವೈ ಸಮ್ ಪೀಪಲ್ ಡಿಸ್ಲೈಕ್ ಫಾಕ್ಸಸ್. So this whole, it's like a sentence only. We understand why dislike foxes. It's a sentence only. We call it clause because it is a part of a large sentence. ಇನ್ನೊಂದು ಭಾಗ ಇದೆ, ಅದರದೊಂದು ಭಾಗ ಇದೆ ಇದು, ಆದ್ದರಿಂದ ನಾವು ಕ್ಲಾಸ್ ಅಂತ ಹೇಳ್ತೀವಿ. So we understand why some people dislike foxes. It is because a fox will decimate a chicken coop. So ಇಲ್ಲಿ ನೋಡಿ, we understand why ಡಿಸ್ಲೈಕ್ ಫಾಕ್ಸಸ್. ಇದು ಹೋಲ್ ಕ್ಲಾಸ್ ಬದಲಾಗಿ ನಾವು ಕೇವಲ ಒಂದೇ ಒಂದು ಪ್ರೊನೌನ್ ಉಪಯೋಗ ಮಾಡ್ತಾ ಇದ್ದೀವಿ, ದಟ್ ಈಸ್ ಇಟ್. ಇಲ್ಲಿ ನೋಡಿದ್ರಿ, ಇದರ ಬದಲಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಇಟ್ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಪ್ರೊನೌನ್ ಕ್ಯಾನ್ ರಿಪ್ಲೇಸ್ ಕ್ಲಾಸ್ ಆಲ್ಸೋ, ನೌನ್ ಕ್ಲಾಸ್. ಓಕೆ, ಸೊ ಹಿಯರ್ ದ ಪ್ರೊನೌನ್ ಇಟ್ ರಿಪ್ಲೇಸಸ್ ದ ನೌನ್ ಕ್ಲಾಸ್ ವೈ ಪೀಪಲ್ ಡಿಸ್ಲೈಕ್ ಫಾಕ್ಸಸ್. In normal writing, most nouns appear in noun phrases because adding any word, even a or the, to a noun turns into a noun phrase. ಆಲ್ರೆಡಿ ನಾನು ಅದು ಫ್ರೇಸ್ ಏನಂತ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾವು ಕಮಿಂಗ್ ಟು ದ ಟೈಪ್ಸ್ ಆಫ್ ಪ್ರೊನೌನ್ಸ್ ಏನೇನಿದೆ, ದೇರ್ ಆರ್ 9 ಟೈಪ್ಸ್ ಆಫ್ ಪ್ರೊನೌನ್ಸ್. ನಂಬರ್ 1, ಪರ್ಸ್ನಲ್ ಪ್ರೊನೌನ್, that is I, you, he, she, it, we, they. So these are called personal pronouns. Coming to second one, possessive pronouns. Mine, yours, his, hers, ours, theirs they are called possessive pronouns. Then third one is relative pronouns. Which, who, that, etc. are called relative pronouns. The fourth one, demonstrative pronouns. This, that, these, those. So these are called demonstrative pronouns. And the fifth one, emphatic pronouns. Myself, yourself, himself, herself, itself, ourselves. These are called emphatic pronouns. And the sixth one, reflexive pronouns. Myself, yourself, same are there, but their uses are bit different. ಇಲ್ಲಿ ನೋಡಿ, emphatic pronounsನಲ್ಲಿ ಏನು ಬರುತ್ತಲ್ಲ ಅದೇ ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ನಲ್ಲಿ ಬರುತ್ತೆ, ಆದರೆ ಅದರ ಯೂಸಸ್ ಸ್ವಲ್ಪ ಬೇರೆಯಾಗಿದೆ. ದ್ಯಾಟ್ ವಿಲ್ ಡಿಸ್ಕಸ್ ಇನ್ ದ ಲೇಟರ್ ಪಾರ್ಟ್. ದೆನ್ ಕಮಿಂಗ್ ಟು indefinite pronouns. None, several, many, some, any, somebody, nobody, anybody. These are all, we call them as indefinite pronouns. And the eighth one, interrogative pronouns. Which, who, what. So these are called interrogative pronouns. And the ninth one,
ರೆಸಿಪ್ರೋಕಲ್ ಪ್ರೊನೌನ್ಸ್, ಈಚ್ ಅದರ್ ಆರ್ ಒನ್ ಅನದರ್ ಏನಿದೆಲ್ಲ ಇದಕ್ಕೆ ನಾವು ರೆಸಿಪ್ರೋಕಲ್ ಪ್ರೊನೌನ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ಇನ್ ಡೀಟೇಲ್. ಈಗ ನಾವು ವಿಸ್ತಾರವಾಗಿ ಒಂದೊಂದನ್ನು ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಒನ್ ಈಸ್ ಪರ್ಸ್ನಲ್ ಪ್ರೊನೌನ್. ಪರ್ಸ್ನಲ್ ಪ್ರೊನೌನ್, ಪರ್ಸನ್ ಅಂದರೆ ಗೊತ್ತು, ವ್ಯಕ್ತಿ. ವ್ಯಕ್ತಿಗಾಗಿ ಉಪಯೋಗಿಸುವಂಥ, ವ್ಯಕ್ತಿಯ ಬದಲಾಗಿ ಉಪಯೋಗಿಸುವಂಥ ಅಥವಾ ವ್ಯಕ್ತಿಗಾಗಿ ಉಪಯೋಗಿಸುವಂಥ ಪ್ರೊನೌನನ್ನು ನಾವು ಏನು ಮಾಡ್ತೀವಿ, ಅದನ್ನು ನಾವು ಪರ್ಸ್ನಲ್ ಪ್ರೊನೌನ್ ಅಂತ ಹೇಳ್ತೀವಿ. ದ ಪ್ರೊನೌನ್ಸ್ ದಟ್ ಆರ್ ಯೂಶ್ವಲಿ ಯೂಸ್ಡ್ ಆಸ್ ಅ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಪ್ರೊನೌನ್ಸ್ ದಟ್ ಆರ್ ಯೂಶ್ವಲಿ ಯೂಸ್ಡ್ ಆಸ್ ಅ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್. ಈ ಪ್ರೊನೌನ್ಸ್ ನಾವು ಏನು ಮಾಡ್ತೀವಿ, ಸಬ್ಜೆಕ್ಟ್ ಅಂತ ಉಪಯೋಗ ಮಾಡ್ತೀವಿ. ಸೊ ದೀಸ್ ಆರ್ ಯೂಶ್ವಲಿ ಅಸೋಸಿಯೇಟೆಡ್ ಆ್ಯಸ್ ಅ ಪರ್ಸನ್. ಅದು ಪರ್ಸನ್ ಇರ್ಬೋದು, ಅ ಪರ್ಸನ್, ಥಿಂಗ್ ಆರ್ ಅ ಗ್ರೂಪ್. However, you have to distinguish whether it is used as a singular or plural. Personal pronouns are as follows: I, we, you, he, she, it, and they. These are called as personal pronouns. ಇಲ್ಲಿ ಏನಾಗ್ತದೆ, ಯೂಶ್ವಲಿ ನಾವು ಪರ್ಸ್ನಲ್ ಪ್ರೊನೌನನ್ನು ಸಬ್ಜೆಕ್ಟ್ ಆಗಿಯೇ ಉಪಯೋಗ ಮಾಡ್ತೀವಿ. ಹೆಚ್ಚು ಏನು ಮಾಡ್ತಾ ಇರ್ತೇವೆ, ಸೆಂಟೆನ್ಸ್ನಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ದೇರ್ ಫಾರ್ ಇಟ್ ಇಸ್ ಕಾಲ್ಡ್ ಆಸ್ ಸಬ್ಜೆಕ್ಟ್ ಅಂತ ನಾವು ಹೇಳ್ಬೋದು. ಸೊ ದೀಸ್ ಆರ್ ಯೂಶ್ವಲಿ ಅಸೋಸಿಯೇಟೆಡ್ ಆಸ್ ಅ ಪರ್ಸನ್. ಇದು ಯಾರಿಗೆ ಅಸೋಸಿಯೇಟ್ ಇರುತ್ತೆ, ಅದರಲ್ಲಿ ಪರ್ಸನ್ ಇರ್ಬೋದು, ಥಿಂಗ್ ಇರ್ಬೋದು, ಅಥವಾ ಒಂದು ಗ್ರೂಪ್ ಇರ್ಬೋದು. ಆದರೆ ಹವೆವರ್ ಯು ಹ್ಯಾವ್ ಟು ಡಿಸ್ಟಿಂಗ್ವಿಷ್ ವೆದರ್ ಇಟ್ ಈಸ್ ಯೂಸ್ಡ್ ಆಸ್ ಅ ಸಿಂಗ್ಯುಲರ್ ಆರ್ ಪ್ಲೂರ್. ಆದರೆ ನಾವು ಕೇರ್ಫುಲ್ ಆಗಿರಬೇಕು. ಏನಂದರೆ ನಾವು ಉಪಯೋಗಿಸುವಂಥ ಪ್ರೊನೌನ್ ಅದು ಏಕವಚನವಿದೆ ಅಥವಾ ಬಹುವಚನವಿದೆ. ಯಾಕಂದರೆ ಏಕವಚನವಿದ್ದರೆ ನಾವು ಅದರ ಮುಂದೆ ಬರುವಂಥ ಕ್ರಿಯಾಪದವನ್ನು ನಾವು ಬೇರೆ ಉಪಯೋಗ ಮಾಡ್ತೀವಿ, ಅಥವಾ ಬಹುವಚನವಿದ್ದರೆ ಅಗೇನ್ ಇಟ್ ಚೇಂಜಸ್. ಆ್ಯಂಡ್ ಅದರಲ್ಲಿ ಇದು ಎಕ್ಸಾಂಪಲ್ಸ್ ಇದೆ, ಐ ವಿ ಅಂತ ಹೇಳಿದ್ದೀನಿ ನಾನು. ಈಗ ಸ್ವಲ್ಪ ಅದರದ್ದು ಸಬ್ಜೆಕ್ಟಿವ್ ಕೇಸ್ ಏನಿರುತ್ತೆ ಸ್ವಲ್ಪ ನೋಡ್ಕೊಳ್ಳೋಣ. ಸಬ್ಜೆಕ್ಟಿವ್ ಕೇಸ್ನಲ್ಲಿ ಐ ಆಮ್ ಆಟ್ ವರ್ಕ್, ಐ ಆಮ್ ಆಟ್ ವರ್ಕ್. ಆಬ್ಜೆಕ್ಟಿವ್ ಕೇಸ್ನಲ್ಲಿ ಶಿ ವಿಲ್ ಮೀಟ್ ಹಿಮ್ ಲೇಟರ್. ಸೊ ಪೊಸೆಸಿವ್ ಕೇಸ್ ದಟ್ ಈಸ್ ಹೌಸ್, ದಟ್ ಈಸ್ ಅವರ್ ಹೌಸ್. ನೋಡಿ, ಸಬ್ಜೆಕ್ಟಿವ್ ಕೇಸಲ್ಲಿ ಐ ಆಮ್ ಆಟ್ ವರ್ಕ್, ಇಟ್ ಈಸ್ ಅ ಸಬ್ಜೆಕ್ಟ್ ಫಾರ್ಮ್, ಇಟ್ ಈಸ್ ಇನ್ ದ ಸಬ್ಜೆಕ್ಟ್ ಪ್ಲೇಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಬ್ಜೆಕ್ಟಿವ್ ಕೇಸ್. ಆಬ್ಜೆಕ್ಟಿವ್ ಕೇಸ್ ಏನಿದೆ, ಶಿ ವಿಲ್ ಮೀಟ್ ಹಿಮ್ ಲೇಟರ್. ಹಿಮ್ ಏನಿದೆಲ್ಲ, ಸೊ ದಿಸ್ ಹಿಮ್, ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ದಿಸ್ ಈಸ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ನೋಡಿ, ಇದನ್ನು ಪ್ರೊನೌನ್ ಇದೆ, ಇದು ಪ್ರೊನೌನ್ ಇದೆ. ಆದರೆ ಡಿಫರೆನ್ಸ್ ಏನಿದೆ, ಇಟ್ ಈಸ್ ಇನ್ ಆಬ್ಜೆಕ್ಟಿವ್ ಕೇಸ್ ಆ್ಯಂಡ್ ದಿಸ್ ಈಸ್ ಇನ್ ಸಬ್ಜೆಕ್ಟಿವ್ ಕೇಸ್. ಸೊ ಬೋತ್ ಆರ್ ಪ್ರೊನೌನ್ಸ್. ಈಗ ಪೊಸೆಸಿವ್ ಕೇಸ್, ಪೊಸೆಸಿವ್ನೆಸ್ ಅಂದರೆ ಏನು, ನಮ್ಮದು ಅಂತ ಹೇಳ್ತೀವಲ್ಲ ನಾವು, ಅದು ದಟ್ ಈಸ್ ನನ್ನ ಹತ್ತಿರ ಇದೆ, ನಮ್ಮದು ಅಂತ ಹೇಳ್ತೀವಲ್ಲ. ಸೊ ದ್ಯಾಟ್ ವಿ ಕಾಲ್ ಆಸ್ ಪೊಸೆಸಿವ್ ಕೇಸ್. ಸೊ ದ್ಯಾಟ್ ಈಸ್ ಆರ್ ಹೌಸ್, ಅದು ನಮ್ಮ ಮನೆ, ಇದು ನಮ್ಮ ಅಂತ ಏನು ಹೇಳ್ತಾ ಇದೆಯಲ್ಲ, ಸೊ ಇದಕ್ಕೆ ನಾವೇನಂತೀವಿ, ಇದು ಪೊಸೆಸಿವ್ ಕೇಸ್ನಲ್ಲಿ ಬರುತ್ತೆ. ಇಟ್ ಈಸ್ ಆಲ್ಸೋ ಪ್ರೊನೌನ್, ಇದು ಒಂದು ಪ್ರೊನೌನ್ ಇದೆ. ದ್ಯಾಟ್, ಇದನ್ನೂ ಸಹ ಒಂದು ಪ್ರೊನೌನ್ ಇದೆ. ಬಟ್ ಇದು ಏನಿದೆಲ್ಲ, ಅವರ್ಸ್ ಏನಿದೆಲ್ಲ, ಇದು ಪೊಸೆಸಿವ್ ಕೇಸ್ನಲ್ಲಿ ಬರುತ್ತೆ. ಈಗ ಯಾವ್ಯಾವ ಪರ್ಸನಲ್ ಪ್ರೊನೌನ್ ಹೇಗೆ ನಾವು ಚೇಂಜ್ ಮಾಡ್ಬೋದು ಸ್ವಲ್ಪ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಅ ಸಬ್ಜೆಕ್ಟ್ ಪ್ರೊನೌನ್, ಅಂದರೆ ಇಲ್ಲಿ ಬರುವಂಥ ಎಲ್ಲ ಪ್ರೊನೌನ್ಸ್ ಸಬ್ಜೆಕ್ಟ್ಗಳಿವೆ, ಸಬ್ಜೆಕ್ಟಾಗಿ ಉಪಯೋಗ ಮಾಡ್ಬೋದು. ಇಲ್ಲಿ ಬರುವಂಥದ್ದು ಪೊಸೆಸಿವ್ ಅಥವಾ ಆಬ್ಸಲ್ಯೂಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಇಲ್ಲಿ ನನ್ನದು, ನಿನ್ನದು ಅಂತ ಉಪಯೋಗ ಮಾಡ್ಬೋದು. ಆಮೇಲೆ ಕೆಲವೊಂದಿದೆ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಇವೆ, ಅದು ಮೈ ಅಂತ ಇದೆ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಐ ಈಸ್ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟಿವ್ ಪ್ರೊನೌನ್ ಇದೆ. ಸೊ ಮೈನ್ ಈಸ್ ಅ ಪೊಸೆಸಿವ್ ಪ್ರೊನೌನ್, ವೆರಾಸ್ ಮೈ ಈಸ್ ಪೊಸೆಸಿವ್ ಅಡ್ಜೆಕ್ಟಿವ್. ಹಾಗೆ ಯು, yours, your, he, his, his, she, hers, hers, it, its, we, ours, our, they, theirs, their. So these are the subjective, possessive and possessive adjective case. Okay, next. Personal pronouns are used for specific object. ಇಲ್ಲಿ ನೋಡ್ಕೊಳ್ಳಿ, personal pronouns are used for a specific object or person and they change their forms to indicate the different genders, numbers, case and persons speaking. Personal pronouns ಏನು ಮಾಡ್ತೀವಿ ನಾವು, ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಆರ್ ಅ ಪರ್ಸನ್ಗಾಗಿ ಉಪಯೋಗ ಮಾಡ್ತೀವಿ. ದಿ ಚೇಂಜ್ ದೇರ್ ಫಾರ್ಮ್ಸ್, ಅದರ ಫಾರ್ಮ್ ಚೇಂಜ್ ಆಗ್ಬೋದು. ಅದಕ್ಕೆ ಟು ಇಂಡಿಕೇಟ್ ದ ಡಿಫ್ರೆಂಟ್ ಜೆಂಡರ್ಸ್. ಈಗ ಮ್ಯಾಸ್ಕ್ಯುಲನ್ ಜೆಂಡರ್ ಇದೆ, ಪುಲ್ಲಿಂಗ ಇದೆ, ಅಲ್ಲಿ ಬೇರೆ ಆಗುತ್ತೆ. ಇಫ್ ಇಟ್ ಇಸ್ ಅ ಫ್ಯಾಮಿನಿನ್ ಜೆಂಡರ್, ಸ್ತ್ರೀಲಿಂಗ ಇದೆ, ಅಲ್ಲಿ ಪ್ರೊನೌನ್ ಬೇರೆ ಆಗುತ್ತೆ. ನಂಬರ್ಸ್ ಇದೆ, ಅಲ್ಲಿ ಪ್ರೊನೌನ್ ಬೇರೆ ಆಗುತ್ತೆ. ಸೊ ಕೇಸ್ ಆ್ಯಂಡ್ ಪರ್ಸನ್ ಸ್ಪೀಕಿಂಗ್, ಅದು ಯಾವ ಕೇಸ್, ಸಬ್ಜೆಕ್ಟಿವ್ ಕೇಸ್ ಇದೆ ಅಥವಾ ಆಬ್ಜೆಕ್ಟಿವ್ ಕೇಸ್ ಇದೆ, ಅಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಆ್ಯಂಡ್ ಪರ್ಸನ್ ಸ್ಪೀಕಿಂಗ್, ನಾವು ಹೇಗೆ ಮಾತಾಡ್ತಾ ಇರ್ತೀವ ಅದರಲ್ಲಿ ಆ ಒಂದು ಸಿಚುವೇಶನ್ ಪ್ರಕಾರ, ಆ ವಾಕ್ಯದ ಪ್ರಕಾರ ಪರ್ಸನಲ್ ಪ್ರೊನೌನ್ ಚೇಂಜ್ ಆಗುತ್ತೆ. ಸೊ ವಿ ಕ್ಯಾನ್ ಸಿ ದ್ಯಾಟ್ ದ ಪರ್ಸನಲ್ ಪ್ರೊನೌನ್ಸ್ ಕ್ಯಾನ್ ಬಿ ಬೇಸ್ಡ್ ಆನ್
ಯಾರ ಮೇಲೆ ಬೇಸ್ ಇರುತ್ತೆ ಅಂದರೆ ಫಸ್ಟ್ ಒನ್ ಇಸ್ ಜೆಂಡರ್. ಇಲ್ಲಿ ನೋಡಿ ಎಕ್ಸಾಂಪಲ್, ಹೀ, ಹೀಸ್, ಹಿಮ್, ಈ ಮೂರು ಪದಗಳೇನಿದೆಲ್ಲ ಹೀ, ಹೀಸ್, ಹಿಮ್ ವಿ ಯೂಸ್ ಫಾರ್ ಮ್ಯಾಸ್ಕ್ಯುಲಿನ್ ಜೆಂಡರ್, ಪುಲ್ಲಿಂಗಕ್ಕಾಗಿ ನಾವು ಇದನ್ನು ಉಪಯೋಗ ಮಾಡ್ತೀವಿ. ವೆರ್ ಆ್ಯಸ್ ಹರ್, ಹರ್ಸ್ ಮತ್ತು ಶಿ ಏನಿದೆಲ್ಲ ಇದನ್ನು ನಾವು ಏನು ಮಾಡ್ತೀವಿ ಫೆಮಿನಿನ್ ಜೆಂಡರ್ಗಾಗಿ ಅಥವಾ ಸ್ತ್ರೀಲಿಂಗ್ ಆಗಿ ನಾವು ಉಪಯೋಗ ಮಾಡ್ತೀವಿ. ಇದು ಎಲ್ಲರದಕ್ಕೂ ಪ್ಲೂರಲ್ಗಾಗಿ ನಾವು ಏನು ಮಾಡ್ತೀವಿ ದೆಮ್ ಉಪಯೋಗ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಹಿಯರ್ ಇಸ್ ಒನ್ ಎಕ್ಸಾಂಪಲ್, ಹೀ ವೆಂಟ್ ಟು ದ ಮಾರ್ಕೆಟ್, ಅವನು ಮಾರ್ಕೆಟ್ಗೆ ಹೋಗಿದ್ದ ಅಂತ ಹೇಳ್ತಾ ಇದ್ದೀವಿ ನಾವು. ಇಲ್ಲಿ ಹೀ ಏನಿದೆಲ್ಲ ನಾವು ವಿ ಆರ್ ಯೂಸಿಂಗ್ ಇಟ್ ಫಾರ್ ಮ್ಯಾಸ್ಕ್ಯುಲಿನ್ ಜೆಂಡರ್. ಇದು ನಾವು ಪುಲ್ಲಿಂಗ ಹುಡುಗ ಅಂತ ತಿಳ್ಕೊಬೋದು ಅಥವಾ ಪುರುಷ ಅಂತ ತಿಳ್ಕೊಬೋದು. ರಿಯಲಿ ಸಾರಿ clearly it indicates that it is a masculine gender. And coming to the second sentence, she is doing the laundry, she is doing the laundry, ಅವಳು ಲಾಂಡ್ರಿ ಮಾಡ್ತಾ ಇದ್ದಾಳೆ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಶಿ ಬಂದಿದೆ, ಸೊ ಇಟ್ಸ್ ಅ ಡಿಫ್ರೆಂಟ್ ಜೆಂಡರ್. ಅಗೇನ್ ಇಟ್ ಇಂಡಿಕೇಟ್ಸ್ ದ ಫೆಮಿನಿನ್ ಜೆಂಡರ್. ಇದು ಸ್ತ್ರೀಲಿಂಗ ಅಂಥೇಳಿ ಗೊತ್ತಾಗುತ್ತೆ. ಒಬ್ಬ ಹುಡುಗಿ ಅಥವಾ ಮಹಿಳೆ ಇದ್ದರೆ ನಾವೇನು ಮಾಡ್ತೀವಿ ಶಿಯನ್ನು ಉಪಯೋಗ ಮಾಡ್ತೀವಿ. ದೆನ್ ಇಟ್ ಕಮ್ಸ್ ಟು ದಿಸ್ ಒನ್, ಇಟ್ ಈಸ್ ಇಂಪಾರ್ಟೆಂಟ್ ಟು ದೆಮ್, ಅದು ಬಹಳ ಮುಖ್ಯವಾಗಿದೆ. ಇಲ್ಲಿ ಇಟ್ ಬಂದಾಗ ವಿ ಯೂಸ್ ಇಟ್ ಫಾರ್ ಲೈಫ್ಲೆಸ್ ಥಿಂಗ್ಸ್, ವಸ್ತುಗಳಿಗಾಗಿ ನಾವು ಇದನ್ನು ಉಪಯೋಗ ಮಾಡ್ತೀವಿ. ಬಟ್ ಆಲ್ ದೀಸ್ ತ್ರೀ ಆರ್ ಪ್ರೊನೌನ್ಸ್. ಆ್ಯಂಡ್ ದೆನ್ ಕಮಿಂಗ್ ಟು ದ ನಂಬರ್, ಸಿಂಗ್ಯುಲರ್ ಮತ್ತು ಪ್ಲೂರಲ್, ಏಕವಚನ ಮತ್ತು ಬಹುವಚನ ಇದ್ದರೆ ಮತ್ತೆ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಈಗ ಸಿಂಗ್ಯುಲರ್ ಪ್ರೊನೌನ್ ಇದೆ, ಏಕವಚನ ಪ್ರೊನೌನ್ ಇದ್ದರೆ ವೇರ್ ದ ಪ್ರೊನೌನ್ ಈಸ್ ಓನ್ಲಿ ರೆಫರಿಂಗ್ ಟು ಒನ್ ಸ್ಪೆಸಿಫಿಕ್ ನೌನ್, ಕೇವಲ ಒಂದು ನಾಮಪದಕ್ಕಾಗಿ ನಾವು ಉಪಯೋಗ ಮಾಡ್ತಾ ಇದ್ದರೆ ನಾವು ಅದಕ್ಕೆ ನಾವು ಹೇಗೆ ಉಪಯೋಗ ಮಾಡ್ತೀವಿ ನೋಡಿ, ದ್ಯಾಟ್ ಬುಕ್ ಬಿಲಾಂಗ್ಸ್ ಟು ಹರ್, ಆ ಪುಸ್ತಕ ಅವಳಿಗೆ ಸಂಬಂಧಪಟ್ಟದ್ದು ಅಂತ ನಾವಿಲ್ಲಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದೀವಿ. ಸಪೋಸ್ ಅದು ಪ್ಲೂರಲ್ ಆಯಿತು, ಈಗ ಬುಕ್ ಬದಲಾಗಿ ಬುಕ್ಸ್ ಬಂತು ಅಂತ ತಿಳ್ಕೊಳ್ಳಿ, ಆವಾಗ ನಾವೇನು ಮಾಡ್ತೀವಿ ಅದನ್ನು ನಾವು ಪ್ಲೂರಲ್ ಆದಾಗ ಪ್ಲೂರಲ್ ಪ್ರೊನೌನ್ಸ್ ವೇರ್ ದ ಪ್ರೊನೌನ್ ಈಸ್ ಯೂಸ್ ಟು ರೆಫರ್ ಟು ಅ ನಂಬರ್ ಆಫ್ ನೌನ್ಸ್. ನಂಬರ್ ಆಫ್ ಮೀನ್ಸ್ ಮೋರ್ ದೆನ್ ಒನ್, ಒಂದರಿಂದ ಹೆಚ್ಚು ಇದ್ದರೆ ನಾವು ಅದನ್ನು ಪ್ಲೂರಲ್ ಅಂತ ಹೇಳ್ತೀವಿ ಅಥವಾ ಬಹುವಚನ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡಿದ್ದೀವಿ ನೋಡಿ, ಇಲ್ಲಿ ದ್ಯಾಟ್ ಅಂತ ಉಪಯೋಗ ಮಾಡಿದ್ದೀವಿ, ಯಾಕಂದರೆ ಇದು ಬುಕ್ ಏನದಲ್ಲ ಸಿಂಗ್ಯುಲರ್ ಇತ್ತು. ಇಲ್ಲಿ ಈ ವಾಕ್ಯದಲ್ಲಿ ಏನಾಗ್ತಾ ಇದೆ, ಇಲ್ಲಿ ದೋಸ್ ಉಪಯೋಗ ಮಾಡ್ತಾ ಇದ್ದೀವಿ, ಯಾಕೆಂದರೆ ಇಲ್ಲಿ ಬುಕ್ಸ್ ಬರ್ತಾ ಇದೆ. ದಿಸ್ ಈಸ್ ಅ ಪ್ಲೂರಲ್ ಫಾರ್ಮ್. ಇದು ಬಹುವಚನ ಇದ್ದ ಕಾರಣ ನಾವಿಲ್ಲಿ ದ್ಯಾಟ್ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ದ್ಯಾಟ್ ಈಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ಆ್ಯಂಡ್ ದೋಸ್ ಯೂಸ್ಡ್ ವಿತ್ ಪ್ಲೂರಲ್ಸ್. ಸೊ ದೋಸ್ ಬುಕ್ಸ್ ಬಿಲಾಂಗ್ಸ್ ಟು ದೆಮ್ ಅಂತ ಹೇಳಿದರೆ ಇಲ್ಲಿ ಅಗೇನ್ ಹರ್ ಇದೆಲ್ಲ ಇದರ ಪ್ಲೂರಲ್ ಅಂತ ನಾವು ಉಪಯೋಗ ಮಾಡಬಹುದು. ದೆನ್ ದ ಸೆಕೆಂಡ್ ಒನ್, ನಾವೀಗ ಪರ್ಸನಲ್ ಪ್ರೊನೌನನ್ನು ಕಲ್ಕೊಂಡಿದ್ದೀವಿ, ಈಗ ಮುಂದೆ ಸಾಗೋಣ. ಈಗ ಎರಡನೇದು ಏನಿದೆಪ್ಪ ಅಂತ ಹೇಳಿದ್ರೆ, ಸೊ ದ ಸೆಕೆಂಡ್ ಒನ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟ್, ವಾಟ್ ಡು ಯು ಮೀನ್ ಬೈ ಡೆಮಾನ್ಸ್ಟ್ರೇಟ್? ಡೆಮಾನ್ಸ್ಟ್ರೇಟ್ ಅಂದರೆ ಮಾಡಿ ತೋರಿಸೋದು ಅಥವಾ ಪಾಯಿಂಟ್ ಮಾಡಿ ತೋರಿಸೋದು, ದಟ್ ಈಸ್ ಕಾಲ್ಡ್ ಆಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ನಾವು ಹೇಳ್ತೀವಿ. ಸೊ ದೇರ್ ಆರ್ ನಾಟ್ ಮೆನಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಲ್ಲಿ ಹೆಚ್ಚು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಇಲ್ಲ, ಬಟ್ ದೇರ್ ಯೂಸೇಜ್ ಈಸ್ ಕಾಮನ್ ಇನ್ ಕಮ್ಯುನಿಕೇಷನ್, ಬೋತ್ ಇನ್ ಸ್ಪೋಕನ್ ಆ್ಯಂಡ್ ರೈಟಿಂಗ್. ಆದರೆ ಇವು ನಮ್ಮ ಕಮ್ಯುನಿಕೇಷನ್ದಲ್ಲಿ ಅದು ಸ್ಪೋಕನ್ ಇರ್ಬೋದು ಅಥವಾ ರೈಟಿಂಗ್ ಇರ್ಬೋದು, ಅದರಲ್ಲಿ ಬಹಳ ಸಾಮಾನ್ಯವಾಗಿದೆ. ಇಲ್ಲಿ ಸೊ ಲೆಟ್ ಅಸ್ ಸಿ ದ ಲಿಸ್ಟ್. ಇಲ್ಲಿ ನೋಡಿ ಒಂದು ಲಿಸ್ಟ್ ಇದೆ. ಸೊ ದಿಸ್, ದ್ಯಾಟ್, ದೀಸ್, ದೋಸ್, ಸಚ್, ನನ್, ನೀದರ್. ಇದಕ್ಕೆ ನಾವೇನಂತೀವಿ, ಆಲ್ ದೀಸ್ ಆರ್ ಕಾಲ್ಡ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಸೊ ದೀಸ್ ಪ್ರೊನೌನ್ಸ್ ಆರ್ ಯೂಸ್ ಟು ಐಡೆಂಟಿಫೈ ಆ್ಯಂಡ್ ಪಾಯಿಂಟ್ ಟು ದ ನೌನ್ ಆರ್ ಅ ಪ್ರೊನೌನ್. ನೋಡಿ ನಾವು ಎದಕ್ಕೆ ಉಪಯೋಗ ಮಾಡ್ತೀವಿ, ಇದನ್ನು ಪಾಯಿಂಟ್ಔಟ್ ಮಾಡಲಿಕ್ಕೆ ನಾವು ಅದನ್ನು ಏನು ಮಾಡ್ತೀವಿ, ಈ ಪ್ರೊನೌನ್ಸನ್ನು ನಾವು ಉಪಯೋಗ ಮಾಡ್ತೀವಿ. ಏನು ಪಾಯಿಂಟ್ಔಟ್ ಮಾಡಲಿಕ್ಕೆ, ನೌನ್ ಅಥವಾ ಪ್ರೊನೌನ್ ಅನ್ನು ನಾವು ಪಾಯಿಂಟ್ಔಟ್ ಮಾಡಲಿಕ್ಕೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸನ್ನು ನಾವು ಉಪಯೋಗ ಮಾಡ್ತೀವಿ. ಸ್ವಲ್ಪ ಇಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ದಿಸ್ ಏನಿದೆಲ್ಲ ಇದನ್ನು ನಾವು ಅದನ್ನು ಸಿಂಗ್ಯುಲರ್ ನೌನ್ ಇದ್ದಾಗ, ಏಕವಚನ ಇದ್ದಾಗ ನಾವು ದಿಸ್ ಉಪಯೋಗ ಮಾಡ್ತೀವಿ. ಈಗ ಅದೇ ಬಹುವಚನ ಪ್ಲೂರಲ್ ನೌನ್ ಇದ್ದಾಗ ನಾವು ದೀಸ್ ಅಂತ ಹೇಳ್ಬೋದು. ಸೊ ದಿಸ್ದು ಪ್ಲೂರಲ್ ದೀಸ್ ಆಗುತ್ತೆ. ಆಮೇಲೆ ಶುಡ್ ಬಿ ಯೂಸ್ ಟು ರಿಪ್ಲೇಸ್ ಆರ್ ಮಾಡಿಫೈ ಅ ನೌನ್ ದಟ್ ಈಸ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಟು ದ ಸ್ಪೀಕರ್. ಈಗ ದಿಸ್ ಉಪಯೋಗ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ನನಗೆ ಸಮೀಪವಿರುವಂಥ ವಸ್ತುಗಳನ್ನು ತೋರಿಸಲಿಕ್ಕೆ. ಸಪೋಸ್ ಈಗ ನನ್ನ ಹತ್ರ ಒಂದು ಪೆನ್ ಇದೆ, ಸೊ ಐ ಕ್ಯಾನ್ ಸೇ ದಟ್ ದಿಸ್ ಈಸ್ ಅ ಪೆನ್ ಅಂತ ನಾನು ಹೇಳ್ಬೋದು. ಇದು ಸೇಮ್ ಪೆನ್ ಈಸ್ ಅವೇ ಫ್ರಮ್ ಮೀ, ಸ್ವಲ್ಪ ದೂರ ಇಟ್ಟಿದೆ, ಆವಾಗ ನಾನು ಹೇಳ್ಬೋದು ದ್ಯಾಟ್ ಈಸ್ ಅ ಪೆನ್ ಅಂತ ಹೇಳಬೇಕು. ಸಮೀಪ ಇದ್ದಾಗ ದಿಸ್ ಹೇಳಬೇಕು, ದೂರ ಇದ್ದಾಗ ದ್ಯಾಟ್ ಅಂತ ಹೇಳಬೇಕು. ಸೊ ಅದನ್ನೇ ನಾವು ಏನು ಮಾಡ್ತೀವಿ, ಪ್ಲೂರಲ್ ಇದ್ದಾಗ ದಿಸ್ ಬದಲಾಗಿ ದೀಸ್ ಉಪಯೋಗ ಮಾಡ್ತೀವಿ. ಈಗ ನನ್ನ ಹತ್ರ 2 ಪೆನ್ಗಳಿದ್ದರೆ ನಾನು ಏನು ಹೇಳ್ತೀನಿ, ದೀಸ್ ಆರ್ ಪೆನ್ಸ್ ಅಂತ ಹೇಳ್ತೀನಿ. ಅದು ದೂರ ಇದ್ದಾಗ, ಬಹುವಚನ ಇದ್ದಾಗ ದೋಸ್ ಆರ್ ಪೆನ್ಸ್ ಅಂತ ಹೇಳ್ತೀನಿ. ಸೊ ದೀಸ್
ದಿಸ್ ದ್ಯಾಟ್ ಆ್ಯಂಡ್ ದೀಸ್ ದೋಸ್ ಇವು ಎಲ್ಲ ಏನಿದೆ ಸೊ ದೇ ಆರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಇಲ್ಲಿ ನೋಡಿ ಒಂದು ಜಸ್ಟ್ ಒಂದು ಸಿಂಪಲ್ ಒಂದು ಟೇಬಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ದಿಸ್ ಇದೆ, ಇದು ಯಾವಾಗ ಸಿಂಗ್ಯುಲರ್ ಇದ್ದಾಗ, ಮತ್ತೇನಿರಬೇಕು ನಿಯರ್ ಬೈ ಇರಬೇಕು ಅಥವಾ ರೀಸೆಂಟ್ ಇರಬೇಕು. ವಾಕ್ಯದಲ್ಲಿ ನಾವು ಮಾತನಾಡುವಾಗ ಇಟ್ ಶುಡ್ ಬಿ ವೆರಿ ಕ್ಲೋಸ್ ಟು ಅಸ್ ಆರ್ ಇಟ್ ಮಿಟ್ ಬಿ ರೀಸೆಂಟ್ ಇನ್ಸಿಡೆಂಟ್ ಆರ್ ರೀಸೆಂಟ್ ಥಿಂಗ್. ಆವಾಗ ನಾವು ಅದನ್ನು ದಿಸ್ ಅಂತ ಉಪಯೋಗ ಮಾಡ್ತೀವಿ. ದ್ಯಾಟ್ ಯಾವಾಗ ಉಪಯೋಗ ಮಾಡ್ತೀವಿ, ಅದನ್ನು ಸಿಂಗ್ಯುಲರ್ ಇರಬೇಕು, ಫಸ್ಟ್ ಸಿಂಗ್ಯುಲರ್ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಅವೇ ಫ್ರಮ್ ಮೀ, ಅದು ನನ್ನಿಂದ ಸ್ವಲ್ಪ ದೂರ ಇರಬೇಕು, ಅ ಲಾಂಗ್ ಟೈಮ್ ಎಗೋ ಇರಬೇಕು, ಅಥವಾ ಯಾವುದೇ ಒಂದು ಕೆಲಸ ಸ್ವಲ್ಪ ಹೊತ್ತಿನ ಹಿಂದೆ ಆಗಿದ್ದರೆ ನಾವು ಏನು ಮಾಡ್ತೀವಿ, ದ್ಯಾಟ್ ಉಪಯೋಗ ಮಾಡ್ತೀವಿ. ಸೊ ಅದೇ ಥರನಾಗಿ ಅವು ಸಿಂಗ್ಯುಲರ್ ಇದ್ದಾಗ ನಾವು ದಿಸ್ ಉಪಯೋಗ ಮಾಡ್ತಾ ಇದ್ದರೆ, ಪ್ಲೂರಲ್ ಇದ್ದಾಗ ನಾವು ದೀಸ್ ಮಾಡ್ತೀವಿ. ಮೋರ್ ದ್ಯಾನ್ ಒನ್ ಅಂದರೆ ಒಂದರಿಂದ ಹೆಚ್ಚಿರಬೇಕು, ಬಹುವಚನ ಇರಬೇಕು, ಆವಾಗ ನಾವು ದೀಸ್ ಉಪಯೋಗ ಮಾಡ್ತೀವಿ. ಅದನ್ನು ಸೇಮ್ ನಿಯರ್ ಬೈ ಇರಬೇಕು, ರೀಸೆಂಟ್ ಇರಬೇಕು. ಈಗ ಪ್ಲೂರಲ್ ದೂರ ಇದ್ದರೆ ದ್ಯಾಟ್ ಬದಲಾಗಿ ನಾವು ದೋಸ್ ಉಪಯೋಗ ಮಾಡ್ತೀವಿ. ಮೋರ್ ದ್ಯಾನ್ ಒನ್, ಇಫ್ ಇಟ್ ಇಸ್ ಅವೇ ಫ್ರಮ್ ಮೀ, ಸೊ ಐ ಯೂಸ್ ದೋಸ್ ಇನ್ಸ್ಟೆಡ್ ಆಫ್ ದ್ಯಾಟ್. ಓಕೆ, ನಾವು ಲೆಟ್ ಅಸ್ ಕಮ್ ಟು ಸಮ್ ಎಕ್ಸಾಂಪಲ್ಸ್ ಹಿಯರ್. ಇಲ್ಲಿ ನೋಡಿ ಕೆಲವು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಇದೆ. ಐ ಲವ್ ಆ್ಯಪಲ್ ಪೈ ಆ್ಯಂಡ್ ಚೆರಿ ಪೈ, ದೀಸ್ ಆರ್ ಮೈ ಫೇವ್ರೆಟ್ ಪೈಸ್. ಇದಕ್ಕೆ ನೋಡಿ, ಐ ಲವ್ ಆ್ಯಪಲ್ ಪೈ ಒಂದು, ಚೆರಿ ಪೈ ಎರಡು, ಇದು ಇಟ್ ಮೀನ್ಸ್ ಪ್ಲೂರಲ್ ಫಾರ್ಮ್. ಇಲ್ಲಿ ಸೆಕೆಂಡ್ ಈ ಎರಡಕ್ಕೂ ನಾನು ರಿಪ್ಲೇಸ್ ಅದರಲ್ಲಿ ಮಾಡ್ತಾಯಿದ್ದೀನಿ, ನಾನು ದೀಸ್ ಉಪಯೋಗ ಮಾಡಿ ಮಾಡ್ತಾಯಿದ್ದೀನಿ. ಸೊ ಐ ಲವ್ ಆ್ಯಪಲ್ ಪೈ ಆ್ಯಂಡ್ ಚೆರಿ ಪೈ, ದೀಸ್ ಆರ್ ಮೈ ಫೇವ್ರೆಟ್ ಪೈಸ್. ಸೊ ದೀಸ್ ಇಲ್ಲಿ ಬರ್ತಾ ಇದೆ ಆ್ಯಪಲ್ ಪೈ ಮತ್ತು ಚೆರಿ ಪೈ ಬದಲಾಗಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳ್ಬೋದು. ದ ಸೆಕೆಂಡ್ ಒನ್ ಈಸ್, ಹೌ ಡಿಡ್ ಯು ನೋ ಐ ವಾಂಟೆಡ್ ಸಮ್ ಕ್ಯಾಂಡಿ? How did you know I wanted some candy? So this is really hits the spot. ಇಲ್ಲಿ ನೋಡ್ಕೊಳ್ಳಿ, ಕ್ಯಾಂಡಿ, ಕ್ಯಾಂಡಿ ಬದಲಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ದಿಸ್ ಉಪಯೋಗ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಸಿಂಗ್ಯುಲರ್ ಫಾರ್ಮ್ ಆ್ಯಂಡ್ ಹಿಯರ್ ಐ ಆಮ್ ಯೂಸಿಂಗ್ ದಿಸ್. ಸೊ ಇಟ್ ಈಸ್ ಅ ಸಿಂಗ್ಯುಲರ್ ಆ್ಯಂಡ್ ಐ ಆಮ್ ಯೂಸಿಂಗ್ ಸಿಂಗ್ಯುಲರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಐ ಲವ್ಡ್ ಗ್ರೋಯಿಂಗ್ ಬೀಟ್ಸ್ ಆ್ಯಂಡ್ ಟೊಮೆಟೋಸ್, ದೋಸ್ ಆರ್ ಮೈ ಗಾರ್ಡನಿಂಗ್ ಫೇವ್ರೇಟ್ಸ್. ಐ ಲವ್ಡ್ ಗ್ರೋಯಿಂಗ್ ಬೀಟ್ಸ್ ಆ್ಯಂಡ್ ಟೊಮೆಟೋಸ್. ಇಲ್ಲಿ ನೋಡಿ, ಬೀಟ್ಸ್ ಆ್ಯಂಡ್ ಟೊಮೆಟೋಸ್ ಇದು ಪ್ಲೂರಲ್ ಇದೆ, ಸೊ ನಾನಿಲ್ಲಿ ದೋಸನ್ನು ಉಪಯೋಗ ಮಾಡ್ತಾ ಇದ್ದೀನಿ. ನಾವು ಕಮಿಂಗ್ ಟು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ವರ್ಸಸ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಸರ್ 1 minute ಪಾಸ್ ಮಾಡಿ.